ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ನಮಸ್ಕಾರ. ನ್ಯೂಸ್ ಟ್ಯಾಗ್ ಕನ್ನಡಕ್ಕೆ ಸ್ವಾಗತ. 2026ರಲ್ಲಿ ದೇಶದ ಸ್ಥಿತಿಗತಿ ಮತ್ತು ಪ್ರಪಂಚದ ಸ್ಥಿತಿಗತಿ ಹಾಗೂ ನಮ್ಮ ರಾಜ್ಯದ ರಾಜಕೀಯ ಬೆಳವಣಿಗೆಗಳು ಸೇರಿದಂತೆ ಅನೇಕ ವಿಚಾರಧಾರೆಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ, ಹಾಗೇನೆ ಗೋಚಾರ ಫಲಗಳ ಬಗ್ಗೆ ಯಾವ್ಯಾವ ರಾಶಿಯವರಿಗೆ ಏನೆಲ್ಲ ಫಲಗಳಿದಾವೆ ಅನ್ನೋದ್ರ ಬಗ್ಗೆ ಖ್ಯಾತ ಜ್ಯೋತಿಷ್ಯ ತಜ್ಞರಾಗಿರ್ತಕ್ಕಂಥ ಪಂಡಿತ್ ಮಠಂ ಗುರುಪ್ರಸಾದ್ ಅವರು ಕಳೆದ 25 ವರ್ಷಗಳಿಂದ ಈ ಒಂದು ಕ್ಷೇತ್ರದಲ್ಲಿದ್ದು ಹಲವಾರು ಪ್ರಶಸ್ತಿಗಳು ಇವರಿಗೆ ಲಭಿಸಿರ್ತವೆ. ಸಿದ್ದಯ್ಯ ಪುರಾಣಿಕ್ ಪ್ರಶಸ್ತಿ, ಅಮೋಘ ವರ್ಷ ನೃಪತುಂಗ ಪ್ರಶಸ್ತಿ, ಹಾಗೇನೆ ಶ್ರೀ ಗುರು ರಾಘವೇಂದ್ರ ಸದ್ಭಾವನಾ ಪ್ರಶಸ್ತಿ, ಕರುನಾಡ ಪದ್ಮಶ್ರೀ ಪ್ರಶಸ್ತಿ, ನ್ಯಾಷನಲ್ ವೆಕೇಶನಲ್ ಎಕ್ಸಲೆನ್ಸ್ ಅವಾರ್ಡ್, ಶ್ರೀಕೃಷ್ಣ ದೇವರಾಯ ಪ್ರಶಸ್ತಿ, ಬಸವ ಜ್ಯೋತಿ ರಾಜ್ಯ ಪ್ರಶಸ್ತಿ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳಿಂದ ಸತ್ಕಾರ ಜೊತೆಯಾಗಿ ಅನೇಕ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಗಳು ಶ್ರೀಯುತರಿಗೆ ಲಭಿಸಿರುತ್ತವೆ. ಹಾಗಾಗಿ ಇವತ್ತು ನಮ್ಮೊಟ್ಟಿಗೆ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಪಂಡಿತ್ ಮಠಂ ಗುರುಪ್ರಸಾದ್ ಅವರ ಕಡೆಯಿಂದ ಏನೆಲ್ಲ ದೇಶದ ಬೆಳವಣಿಗೆಗಳು, ಹಾಗೇನೆ 2026 ಹೇಗೆಲ್ಲ ಇರುತ್ತೆ, ಹಾಗೇನೆ ಗೋಚಾರ ಫಲಗಳು ಏನಿದಾವೆ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ ಸರ್, ನಮ್ಮ ಈ ಕಾರ್ಯಕ್ರಮಕ್ಕೆ. ವೀಕ್ಷಕರಿಗೆ ಸಪ್ರೇಮ ನಮಸ್ಕಾರಗಳು. 2026 ನೂತನ ಸಂವತ್ಸರ ಶುಭಾಶಯಗಳನ್ನು ಹೇಳುತ್ತಾ ಈ ಸಂವತ್ಸರ ಗೋಚಾರ ಫಲಗಳು ಮತ್ತು ಆಗುಹೋಗುಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ದೈವ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಕನ್ಯಮೂಲ ಗಣಪತಿ ಭಗವಾನೇ ಶರಣಮಯ್ಯಪ್ಪ. ಓಂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಉಮಾಮಹೇಶ್ವರಿಗೂ ಉಮಾಮಹೇಶ್ವರ ಸದ್ಗುರು ಪೀಠಕ್ಕೆ ಸದ್ಗುರು ವರೆಣ್ಯರು ಶ್ರೀ ಪೂಜ್ಯಪಾದ ಶ್ರೀ ಶ್ರೀ ಶಂಕರಾನಂದ ಗಿರಿಗುರು ಸ್ವಾಮಿಯವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸಿ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೊದಲನೇದಾಗಿ 2026 ಸ್ಥಿತಿಗತಿಗಳು ಈಗ ತಿಳಿದುಕೊಳ್ಳೋಣ. 2026ನಲ್ಲಿ ನೂತನ ಸಂವತ್ಸರದಲ್ಲಿ ಜನರಲ್ಲಿ ದೇಶಭಕ್ತಿ ಹೆಚ್ಚುತ್ತದೆ, ರಕ್ಷಣಾ ವ್ಯವಸ್ಥೆ ಬಲಪಡುತ್ತದೆ, ಬೆಲೆ ಬಾಳುವ ಸಂಪತ್ತು ಸಮುದ್ರದಲ್ಲಿ ಸಿಗುತ್ತದೆ. ಗುರುವು ಉಚ್ಚಸ್ಥಾನದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಮಾಡುವುದರಿಂದ ದೇವಾಲಯಗಳು ಹಾಗೂ ಆಧ್ಯಾತ್ಮಿಕ ಕೇಂದ್ರಗಳು ಅಭಿವೃದ್ಧಿಯಾಗುತ್ತವೆ. ಜನರಲ್ಲಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚುತ್ತದೆ. ಸ್ವಾಮಿಗಳು ಹಾಗೂ ಧರ್ಮ ಪ್ರಚಾರಕರ ಪ್ರಾಮುಖ್ಯತೆ 2020ರಲ್ಲಿ ಹೆಚ್ಚಾಗಿರುತ್ತದೆ. ನಾಯಕರು ಹಾಗೂ ಅಧಿಕಾರಿಗಳು ಸನ್ಮಾರ್ಗದಲ್ಲಿ ನಡೆಯುತ್ತಾರೆ. ಆಧುನಿಕ ವಿಜ್ಞಾನವು ದುರುಪಯೋಗ ಮಾಡಿಕೊಳ್ಳುವವರ ಸಂಖ್ಯೆ ಹೆಚ್ಚುತ್ತದೆ. ಆಡಳಿತದಲ್ಲಿ ನೂತನ ಬದಲಾವಣೆಗಳು ಜಾರಿಯಾಗಿ ಬರುತ್ತವೆ. ರೈತರು ಸಂತೃಪ್ತಿಯಿಂದ ಇರುತ್ತಾರೆ, ಜನರು ಸುಭಿಕ್ಷೆಯಿಂದ ಇರುತ್ತಾರೆ. ರಾಜಕೀಯವು ಕಲುಷಿತವಾಗುತ್ತದೆ, ರಾಜಕೀಯವು ವ್ಯಾಪಾರವಾಗುತ್ತದೆ. ಯುದ್ಧ ವಾತಾವರಣ ಇರುತ್ತದೆ, ಯುದ್ಧಗಳು ನಡೆಯುತ್ತವೆ. ಪ್ರಪಂಚದಲ್ಲಿ ಸ್ಫೋಟಗಳು ಹೆಚ್ಚಾಗಿ ಅದರಿಂದ ಪ್ರಾಣ ನಷ್ಟ ಅಧಿಕವಾಗಿರುತ್ತದೆ. ಪಾಕಿಸ್ತಾನ ತಾನು ತೆಗೆದುಕೊಂಡ ಗುಂಡಿಯಲ್ಲಿ ತಾನೇ ಬೀಳುತ್ತದೆ. ಅಂತರಂಗ ಕಲಹಗಳು ಹೆಚ್ಚಾಗಿ ದೇಶ ವಿಭಜನೆ ಸಂಭವ ಇರುತ್ತದೆ. ಪಾಕಿಸ್ತಾನ, ಚೈನಾ, ಭಾರತ ಸರಿಹದ್ದು ವಿವಾದಗಳು ಹೆಚ್ಚಾಗುತ್ತವೆ. ಇದರಿಂದ ಉದ್ರಿಕ್ತ ಪರಿಸ್ಥಿತಿ ಉಂಟಾಗುತ್ತದೆ. ಅಮೆರಿಕ ವಿರುದ್ಧ ಪ್ರಪಂಚದಲ್ಲಿ ಅನೇಕ ದೇಶಗಳು ತಲೆ ಎತ್ತುತ್ತವೆ. ದೇಶಗಳ ಮಧ್ಯೆ ತಮ್ಮ ಬಲವನ್ನು ಹೆಚ್ಚಿಸಿಕೊಳ್ಳಲು ಹೋರಾಟಗಳು ಹೆಚ್ಚಾಗಿ ಭೀಕರ ವಾತಾವರಣ ಸೃಷ್ಟಿಯಾಗುತ್ತದೆ. ಬಾಂಗ್ಲಾದೇಶ ಸರಿಹದ್ದು ಸಮಸ್ಯೆಗಳು ಹೆಚ್ಚಾಗುತ್ತವೆ. ಪ್ರವಾಸಿ ಭಾರತೀಯರಿಗೆ 2026 ಕಷ್ಟಕರ ಕಾಲ. ಈ ಸಂವತ್ಸರ ಸೈಬರ್ ಅಪರಾಧಗಳು ಹೆಚ್ಚಾಗುತ್ತವೆ. ಆಶ್ಚರ್ಯ ಪಡುವ ರೀತಿಯಲ್ಲಿ ನೂತನ ಹಗರಣಗಳು ಬಯಲಾಗುತ್ತವೆ. ಇಸ್ರೋ ಹೊಸ ಪ್ರಯೋಗಗಳಿಂದ ಉನ್ನತ ಸ್ಥಾನವನ್ನು ಹೊಂದುತ್ತದೆ. ಪ್ರಜಾಧನ ದುರ್ವಿನಿಯೋಗ ಆಗುತ್ತದೆ. ಚಳಿ ಹೆಚ್ಚಾಗಿರುತ್ತದೆ. ಮಾನಸಿಕ ರೋಗಗಳು, ಆತ್ಮಹತ್ಯೆಗಳು ಹೆಚ್ಚುತ್ತವೆ. ಆಯುರ್ವೇದ ಪ್ರಾಮುಖ್ಯತೆ ಹೆಚ್ಚುತ್ತದೆ. ಬಂಗಾರದ ಬೆಲೆ ಹೆಚ್ಚುತ್ತದೆ. ಈಗ 2026 ನೂತನ ಸಂವತ್ಸರ ಗೋಚಾರ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಗೋಚಾರ ಎಂದರೆ ಗ್ರಹಗಳು ಒಂದು ಸ್ಥಾನದಿಂದ ಇನ್ನೊಂದು ಸ್ಥಾನಕ್ಕೆ ಬದಲಾವಣೆ ಆಗುವಾಗ ಬರುವ ಫಲಗಳನ್ನು ಗೋಚಾರ ಫಲಗಳು ಎನ್ನುತ್ತಾರೆ. ಈ ಗೋಚಾರ ಫಲಗಳ ಪ್ರಭಾವ ಜಾತಕನ ಮೇಲೆ ಕೇವಲ 25% ಮಾತ್ರ ಇರುತ್ತದೆ. 75% ನಿಮ್ಮ ವ್ಯಕ್ತಿಗತ ಜಾತಕ ಆಧಾರದ ಮೇಲೆ ಇರುತ್ತದೆ. ಈಗ ನಾವು ದ್ವಾದಶ ರಾಶಿಗಳ ಗೋಚಾರ ಫಲಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿಯವರ ಗೋಚಾರ ಫಲಗಳು. ಮೇಷರಾಶಿಯಲ್ಲಿ ಬರುವ ನಕ್ಷತ್ರಗಳು ಅಂದ್ರೆ ಅಶ್ವಿನಿ ನಕ್ಷತ್ರದಲ್ಲಿ ಬರುವ 4 ಚರಣಗಳು ಚೂ, ಚೇ, ಚೋ, ಲಾ. ಭರಣಿ ನಕ್ಷತ್ರದಲ್ಲಿ ಬರುವ 4 ಚರಣಗಳು ಲಾ, ಲಿ, ಲು, ಲೇ. ಕೃತಿಕಾ ನಕ್ಷತ್ರದಲ್ಲಿ 1ನೇ ಚರಣ. ಈ ಮೇಷರಾಶಿಯವರಿಗೆ ರಾಜ್ಯ 2026 ರಾಜ್ಯ ಪೂಜೆ 2, ಅವಮಾನ 4, ಆದಾಯ 11, ವ್ಯಯ 5. ಮೇಷರಾಶಿಯವರಿಗೆ ಗುರು ತೃತೀಯ ಚತುರ್ಥದಲ್ಲಿ ಸಂಚರಿಸುವನು. ಅದೇ ವಿಧವಾಗಿ ಚತುರ್ಥ ಪಂಚಮದಲ್ಲಿ ಕೇತು ಸಂಚಾರ, ದಶಮ ಸ್ಥಾನ ಲಾಭ ಸ್ಥಾನದಲ್ಲಿ ರಾಹು ಸಂಚಾರ, ವ್ಯಯದಲ್ಲಿ ಶನಿ ಸಂಚಾರ ಪ್ರಧಾನ ಫಲಗಳು ನೀಡುತ್ತವೆ. ವೃತ್ತಿ ಉದ್ಯೋಗದಲ್ಲಿ ಒಳ್ಳೆಯ ಫಲಗಳು ಸಿಗುತ್ತವೆ. ವ್ಯಾಪಾರದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ. ಹೊಸ ಬಂಡವಾಳಕ್ಕಾಗಿ ಸಾಲಗಳನ್ನು ಮಾಡುತ್ತೀರಿ. ಕುಟುಂಬ ಅಭಿವೃದ್ಧಿ ಚೆನ್ನಾಗಿರುತ್ತದೆ. ಶುಭ ಕಾರ್ಯಗಳನ್ನು ಮಾಡುತ್ತೀರಿ. ವಿವಾಹ ಪ್ರಯತ್ನಗಳು ಅನುಕೂಲಕರವಾಗಿರುತ್ತವೆ. ಹೊಸ ಉದ್ಯೋಗಕ್ಕೆ ಮಾಡುವ ಪ್ರಯತ್ನಗಳು ಅನುಕೂಲಕರವಾಗಿರುತ್ತವೆ. ದ್ವಿತೀಯಾರ್ಥದಲ್ಲಿ ಉದ್ಯೋಗ ಬದಲಾವಣೆಯಾಗುವ ಸಂಭವ. ಈ ಮೇಷರಾಶಿಯವರಿಗೆ ನೂತನ ಗೃಹ ಯೋಗ, ವಾಹನ ಯೋಗ ಇರುತ್ತದೆ. ನೂತನ ವಸ್ತುಗಳನ್ನು ಖರೀದಿಸುತ್ತೀರಿ. ಪ್ರಯಾಣಗಳು ಅಧಿಕವಾಗಿರುತ್ತವೆ.
ಅದರಿಂದ ಸಿಗುವ ಫಲಗಳು ಕೂಡ ಚೆನ್ನಾಗಿರುತ್ತವೆ. ಈ ಗೋಚಾರದಲ್ಲಿ 7.5 ಶನಿ ಆರಂಭವಾಗಿರುವುದರಿಂದ ಶನಿವಾರಗಳು ಶನಿ ತೈಲಾಭಿಷೇಕ ಮತ್ತು ಹನುಮಾನ್ ಚಾಲೀಸ್ ಪಠನೆ ಮಾಡಬೇಕು. ಗುರುಶಾಂತಿಗಾಗಿ ಮನೆ ದೇವರ ಆರಾಧನೆ ಮಾಡಬೇಕು. ಈಗ 2026 ಗೋಚಾರ ಫಲಗಳಲ್ಲಿ 2ನೇ ರಾಶಿ ವೃಷಭ ರಾಶಿಯವರ ಗೋಚಾರ ಫಲಗಳು. ನಕ್ಷತ್ರಗಳು ಮತ್ತು ನಾಮಾಕ್ಷರಗಳು. ಕೃತಿಕಾ ನಕ್ಷತ್ರದಲ್ಲಿ ಬರುವ 3 ಚರಣಗಳು ಇ ಉ ಎ. ರೋಹಿಣಿ ನಕ್ಷತ್ರದಲ್ಲಿ ಬರುವ 4 ಚರಣಗಳು ಓ ವ ವಿ ಉ. ಮೃಗಶಿರ ನಕ್ಷತ್ರದಲ್ಲಿ 2 ಚರಣಗಳು ವೇ ಓ. ಈ ವೃಷಭ ರಾಶಿಯವರಿಗೆ ರಾಜ್ಯ ಪೂಜಿತ 5, ಅವಮಾನ 4, ಆದಾಯ 5, ವ್ಯಯ 14. ವೃಷಭ ರಾಶಿಯವರಿಗೆ ದ್ವಿತೀಯ ತೃತೀಯದಲ್ಲಿ ಗುರು ಸಂಚಾರ, ಚತುರ್ಥ ತೃತೀಯದಲ್ಲಿ ಕೇತು ಸಂಚಾರ, ದಶಮ ಭಾಗ್ಯದಲ್ಲಿ ರಾಹು ಸಂಚಾರ, ಲಾಭದಲ್ಲಿ ಶನಿ ಸಂಚಾರ ಪ್ರಧಾನ ಫಲಗಳು ನೀಡುತ್ತವೆ. ವೃತ್ತಿ, ಉದ್ಯೋಗ, ವ್ಯಾಪಾರದಲ್ಲಿ ಅನುಕೂಲ ಫಲಗಳು, ಬಂಧು ಮಿತ್ರರು ಸಹಾಯ ಸಹಕಾರಗಳು ಲಭಿಸುತ್ತವೆ. ದೈವಾನುಗ್ರಹದಿಂದ ಒಳ್ಳೆ ಅಭಿವೃದ್ಧಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಿಜಯ ಗಳಿಸುತ್ತೀರಿ. ಅಭಿವೃದ್ಧಿ, ಉದ್ಯೋಗದಲ್ಲಿ ಸ್ಥಿರತ್ವ ಲಭಿಸುತ್ತದೆ. ಆರ್ಥಿಕವಾಗಿ ಅಭಿವೃದ್ಧಿ ಇರುತ್ತದೆ ಮತ್ತು ಉದ್ಯೋಗದಲ್ಲಿ ಸ್ಥಿರತ್ವ ಲಭಿಸುತ್ತದೆ. ಈ ವೃಷಭ ರಾಶಿ ಅವಿವಾಹಿತರಿಗೆ ವಿವಾಹ ಯೋಗ, ಸಂತಾನವಿಲ್ಲದವರಿಗೆ ಸಂತಾನ ಯೋಗ, ಗೃಹ ಅಥವಾ ನಿವೇಶವನ್ನು ಖರೀದಿಸುತ್ತೀರಿ. ಕೋರ್ಟ್ ತೀರ್ಪುಗಳು ಅನುಕೂಲಕರವಾಗಿರುತ್ತವೆ. ತೀರ್ಥಯಾತ್ರೆಗಳನ್ನು ಮಾಡುತ್ತೀರಿ. ಆರೋಗ್ಯ ವಿಷಯದಲ್ಲಿ ಜಾಗ್ರತೆಯಿಂದ ಇರಬೇಕು. ಶನಿ ಲಾಭದಲ್ಲಿ ಸಂಚಾರ ಮಾಡುವುದರಿಂದ, ವಿಶೇಷವಾಗಿ ವೃಷಭ ರಾಶಿಯವರಿಗೆ ಶನಿ ಲಾಭದಲ್ಲಿ ಸಂಚಾರ ಮಾಡುವುದರಿಂದ ಆರೋಗ್ಯ, ಉತ್ಸಾಹ, ಉಲ್ಲಾಸ, ಸಂಘದಲ್ಲಿ ಗೌರವ ಪ್ರತಿಷ್ಠೆ ಹೆಚ್ಚುತ್ತದೆ. ದೂರ ಪ್ರಯಾಣಗಳನ್ನು ಮಾಡುತ್ತೀರಿ. ಗೋಚಾರ ಫಲಗಳಲ್ಲಿ 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಬರುವ ನಕ್ಷತ್ರಗಳು, ನಾಮಾಕ್ಷರಗಳು. ಮೃಗಶಿರ ನಕ್ಷತ್ರದಲ್ಲಿ 2 ಚರಣಗಳು ಖ ಕಿ. ಆರುದ್ರ ನಕ್ಷತ್ರದಲ್ಲಿ ಬರುವ 4 ಚರಣಗಳು ಕು ಜ್ಞ ಛ. ಪುನರ್ಸು ನಕ್ಷತ್ರದಲ್ಲಿ 3 ಚರಣಗಳು ಕೆ ಕೋ ಹ ಎಂಬ ನಾಮಾಕ್ಷರ ಹೊಂದಿದವರು ಈ ಮಿಥುನ ರಾಶಿಯಲ್ಲಿ ಬರ್ತಾರೆ. ಮಿಥುನ ರಾಶಿಯವರಿಗೆ ರಾಜ್ಯ ಪೂಜ್ಯತೆ 1, ಅವಮಾನ 7, ಆದಾಯ 8, ವ್ಯಯ 11. ಮಿಥುನ ರಾಶಿಯವರಿಗೆ ಲಗ್ನ ದ್ವಿತೀಯದಲ್ಲಿ ಗುರು ಸಂಚಾರ, ತೃತೀಯ ದ್ವಿತೀಯದಲ್ಲಿ ಕೇತು ಸಂಚಾರ, ಭಾಗ್ಯ ಅಷ್ಟಮದಲ್ಲಿ ರಾಹು ಸಂಚಾರ, ದಶಮದಲ್ಲಿ ಶನಿ ಸಂಚಾರ ಪ್ರಧಾನ ಫಲಗಳು ನೀಡುತ್ತವೆ. ಈ ಸಂವತ್ಸರ ಒಳ್ಳೆ ಅಭಿವೃದ್ಧಿ ಇರುತ್ತದೆ. ವೃತ್ತಿ, ಉದ್ಯೋಗ, ವ್ಯಾಪಾರದಲ್ಲಿ ಅನುಕೂಲ ಫಲಗಳು, ಗೃಹ ಯೋಗವಿರುತ್ತದೆ. ವಿವಾಹ ಪ್ರಯತ್ನಗಳು ಫಲಿಸುತ್ತವೆ. ಆರೋಗ್ಯ ವಿಷಯದಲ್ಲಿ ಜಾಗ್ರತೆಯಿಂದ ಇರಬೇಕು. ಅನಾರೋಗ್ಯ ಸಮಸ್ಯೆಗಳು ಬರುವ ಸಂಭವ. ಶಕ್ತಿಗೆ ಮಿಂಚಿದ ಕಾರ್ಯಗಳನ್ನು ಮಾಡಬಾರದು. ಸಾಲಗಳನ್ನು ಮಾಡಬಾರದು. ತೀರ್ಥಯಾತ್ರೆಗಳನ್ನು ಮಾಡುತ್ತೀರಿ. ಗುರು ದ್ವಿತೀಯಲ್ಲಿ ಉಚ್ಚಸ್ಥಾನದಲ್ಲಿ ಸಂಚರಿಸಿದ ಸಂವತ್ಸರ ದ್ವಿತೀಯಾರ್ಥದಲ್ಲಿ ವೃತ್ತಿ, ಉದ್ಯೋಗ, ವ್ಯಾಪಾರದಲ್ಲಿ ಒಳ್ಳೆ ಉನ್ನತಿ ಇರುತ್ತದೆ. ಸಂತಾನವಿಲ್ಲದ ಸಂತಾನ ಪ್ರಾಪ್ತಿ. ನೀವು ಖರೀದಿಸಿದ ಸ್ಥಿರ ಆಸ್ತಿ ಬೆಲೆ ಹೆಚ್ಚುತ್ತದೆ. ದೂರ ಪ್ರಯಾಣಗಳು ಮಾಡುತ್ತೀರಿ. ಸಂತಾನಾಭಿವೃದ್ಧಿ ಚೆನ್ನಾಗಿರುತ್ತದೆ. ಶುಭ ಕಾರ್ಯಗಳು ಕಲಿತು ಬರುತ್ತವೆ. ಗೋಚಾರ ಫಲಗಳಲ್ಲಿ 4ನೇ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಮತ್ತು ನಾಮಾಕ್ಷರಗಳು. ಪುನರ್ಸು ನಕ್ಷತ್ರದಲ್ಲಿ 4ನೇ ಪಾದ ಹಿ. ಪುಷ್ಯ ನಕ್ಷತ್ರದಲ್ಲಿ 4 ಚರಣಗಳು ಹು ಹೇ ಹೋ ಡ. ಆಶ್ಲೇಷ ನಕ್ಷತ್ರದಲ್ಲಿ 4 ಚರಣಗಳು ಡಿ ಡು ಡೆ ಡೋ. ಈ ಕರ್ಕಾಟಕ ರಾಶಿಯವರಿಗೆ ರಾಜ್ಯ ಪೂಜಿತೆ 4, ಅವಮಾನ 7, ಆದಾಯ 2, ವ್ಯಯ 11. 2026ರಲ್ಲಿ ಕರ್ಕಾಟಕ ರಾಶಿಯವರಿಗೆ ಗುರು ಸಂಚಾರ, ದ್ವಿತೀಯ ಲಗ್ನದಲ್ಲಿ ಕೇತು ಸಂಚಾರ, ಅಷ್ಟಮ ಸಪ್ತಮದಲ್ಲಿ ರಾಹು ಸಂಚಾರ, ಭಾಗ್ಯದಲ್ಲಿ ಶನಿ ಸಂಚಾರ ಪ್ರಧಾನ ಫಲಗಳು ನೀಡುತ್ತವೆ. ನೂತನ ಉದ್ಯೋಗ ಪ್ರಯತ್ನಗಳು ಫಲಿಸುತ್ತವೆ. ಸರ್ಕಾರಿ ಉದ್ಯೋಗ ಪ್ರಯತ್ನಗಳು ಫಲಿಸುತ್ತವೆ. ಪರನಿಂದೆಯಿಂದ ಮನೋವೇದನೆಗೆ ಗುರಿಯಾಗುತ್ತೀರಿ. ಸ್ಥಿರ ಆಸ್ತಿ ಖರೀದಿಸಿ ಲಾಭವನ್ನು ಪಡೆಯುತ್ತೀರಿ. ದೂರ ಪ್ರಯಾಣಗಳು, ತೀರ್ಥಯಾತ್ರೆಗಳನ್ನು ಮಾಡುವಿರಿ. ಕುಟುಂಬ ಅಭಿವೃದ್ಧಿ ಚೆನ್ನಾಗಿರುತ್ತದೆ. ವಿದೇಶ ವಿದ್ಯೆಗೆ ಮಾಡುವ ಪ್ರಯತ್ನಗಳು ಫಲಕಾರಿಯಾಗುತ್ತವೆ. ಅವಿವಾಹಿತರಿಗೆ, ಕರ್ಕಾಟಕ ರಾಶಿ ಅವಿವಾಹಿತರಿಗೆ ಒಳ್ಳೆಯ ಸಂಬಂಧ ಕೂಡಿ ಬರುತ್ತದೆ. ಶುಭ ಕಾರ್ಯಗಳಿಗೆ ಅನುಕೂಲಕರವಾದ ಸಮಯ. ಸಾಲಗಳು ಲಭಿಸುತ್ತವೆ. ನೂತನ ವಸ್ತ್ರಾಭರಣಗಳನ್ನು ಕೊಳ್ಳುವಿರಿ. ಸಂವತ್ಸರ ದ್ವಿತೀಯದಲ್ಲಿ ಉದ್ಯೋಗ ಬದಲಿ ಪ್ರಯತ್ನಗಳು ಫಲಿಸುತ್ತವೆ. ರಾಜಕೀಯದಲ್ಲಿ ಒಳ್ಳೆ ಅಭಿವೃದ್ಧಿ, ಕೋರ್ಟ್ ವ್ಯವಹಾರಗಳು ಮಿಶ್ರಮ ಫಲಗಳನ್ನು ನೀಡುತ್ತವೆ. ಈಗ ಗೋಚಾರ ಫಲಗಳಲ್ಲಿ 5ನೇ ರಾಶಿ ಸಿಂಹ ರಾಶಿಯಲ್ಲಿ ಬರುವ ನಕ್ಷತ್ರಗಳು, ಅದೇ ವಿಧವಾಗಿ ನಾಮಾಕ್ಷರಗಳು. ಮಖ ನಕ್ಷತ್ರದಲ್ಲಿ 4 ಚರಣಗಳು ಮಾ ಮಿ ಮು ಮೆ. ಪುಬ್ಬ ನಕ್ಷತ್ರದಲ್ಲಿ 4 ಚರಣಗಳು ಮೋ ಟ ಟಿ ಟು ಟೆ. ಉತ್ತರ ನಕ್ಷತ್ರದಲ್ಲಿ 1ನೇ ಪಾದ ಟೆ. ಇನ್ನು ಈ ಸಿಂಹರಾಶಿಯವರಿಗೆ ರಾಜ್ಯ ಪೂಜ್ಯತೆ 7, ಅವಮಾನ 7, ಆದಾಯ 5, ವ್ಯಯ 5. ಇನ್ನು ಸಿಂಹರಾಶಿಯವರಿಗೆ ಲಾಭ ವ್ಯಯದಲ್ಲಿ ಸಂಚರಿಸುವ ಗುರುಗ್ರಹ, ಲಗ್ನ ವ್ಯಯದಲ್ಲಿ ಸಂಚರಿಸುವ ಕೇತುಗ್ರಹ, ಸಪ್ತಮ ಷಷ್ಠಮದಲ್ಲಿ ಸಂಚರಿಸುವ ರಾಹುಗ್ರಹ, ಅಷ್ಟಮದಲ್ಲಿ ಸಂಚರಿಸುವ ಶನಿ ಪ್ರಧಾನ ಫಲಗಳು ನೀಡುತ್ತವೆ. ಹೊಸ ಕಾರ್ಯಗಳನ್ನು ಪ್ರಾರಂಭಿಸಿ ವಿಜಯ ಗಳಿಸುತ್ತೀರಿ. ಆರೋಗ್ಯ ಸಮಸ್ಯೆಗಳು ಇರುತ್ತವೆ. ಆದ ಕಾರಣ ಆರೋಗ್ಯ ವಿಷಯದಲ್ಲಿ ಜಾಗ್ರತೆ ತೆಗೆದುಕೊಳ್ಳಬೇಕು. ಶುಭ ಕಾರ್ಯಗಳಿಗೆ ಅನುಕೂಲಕರ ಕಾಲ. ಪ್ರಯಾಣಗಳು ಲಾಭಿಸುತ್ತವೆ. ಆಧ್ಯಾತ್ಮಿಕ ಚಿಂತನೆ ಹೆಚ್ಚುತ್ತದೆ. ಅಷ್ಟಮದಲ್ಲಿ ಶನಿ ಸಂಚಾರದಿಂದ ಕಾರ್ಯವಿಘ್ನಗಳು, ವಿನಾಕಾರಣ ವೈರತ್ವ, ಅಧಿಕ ವ್ಯಯ, ಋಣಬಾಧೆ,
ಅಷ್ಟಮ ಶನಿ ಶಾಂತಿಗಾಗಿ 8 ಶನಿವಾರಗಳು ಸಿಂಹರಾಶಿಯವರು ಶನಿ ತೈಲಾಭಿಷೇಕ, ಹನುಮಾನ್ ಚಾಲೀಸ್ ಪಠನ ಮಾಡಬೇಕು. ಸಂವತ್ಸರ ಪ್ರಾರಂಭದಲ್ಲಿ ಗುರು ಲಾಭದಲ್ಲಿ ಸಂಚಾರ ಮಾಡುವುದರಿಂದ ಕೀರ್ತಿ, ಪ್ರತಿಷ್ಠೆ, ಶಾರೀರಿಕ ಮಾನಸಿಕ ಬಲ, ಸರ್ವ ಯತ್ನ ಕಾರ್ಯ ಜಯ, ಸಂತಾನ ಲಾಭ, ಶರೀರ ಸುಖ ಇತ್ಯಾದಿ ಸುಫಲಗಳು ಈ ಸಿಂಹರಾಶಿಯವರಿಗೆ ಇರುತ್ತವೆ. ಗೋಚಾರದಲ್ಲಿ 6ನೇ ರಾಶಿ ಯಾದ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಬರುವ ನಕ್ಷತ್ರಗಳು ನಾಮಾಕ್ಷರಗಳು. ಉತ್ತರ ನಕ್ಷತ್ರದಲ್ಲಿ 3 ಚರಣಗಳು ಟೋ ಪ ಪಿ. ಹಸ್ತ ನಕ್ಷತ್ರದಲ್ಲಿ 4 ಚರಣಗಳು ಪೂ ಶ ಣ ಠ. ಅದೇ ವಿಧವಾಗಿ ಚಿತ್ತ ನಕ್ಷತ್ರದಲ್ಲಿ 2 ಚರಣಗಳು ಪೇ ಪೋ. ಇನ್ನು ಕನ್ಯಾ ರಾಶಿಯವರಿಗೆ 2026ರಲ್ಲಿ ರಾಜ್ಯ ಪೂಜಿತೆ 3, ಅವಮಾನ 3, ಆದಾಯ 8, ವ್ಯಯ 11. ಕನ್ಯಾ ರಾಶಿಯವರಿಗೆ ದಶಮ ಲಾಭದಲ್ಲಿ ಸಂಚರಿಸುವ ಗುರು, ಷಷ್ಠಮ ಪಂಚಮದಲ್ಲಿ ಸಂಚರಿಸುವ ರಾಹು, ಸಪ್ತಮದಲ್ಲಿ ಶನಿ, ವ್ಯಯ ಲಾಭದಲ್ಲಿ ಸಂಚರಿಸುವ ಕೇತು ಈ ಸಂವತ್ಸರ ಪ್ರಧಾನ ಫಲಗಳು ನೀಡುತ್ತವೆ. ಜನಾಕರ್ಷಣೆ, ಧನಾಕರ್ಷಣೆ ಹೆಚ್ಚುತ್ತದೆ. ಕನ್ಯಾ ರಾಶಿಯವರಿಗೆ ಸ್ಥಿರ ಆಸ್ತಿ ಖರೀದಿಸಿ ಲಾಭ ಪಡೆಯುತ್ತೀರಿ. ವಿದ್ಯಾರ್ಥಿಗಳಿಗೆ ಅನುಕೂಲಕರ ಕಾಲ. ನೂತನ ವಾಹನಗಳನ್ನು ಖರೀದಿಸುವಿರಿ. ವಿದೇಶಕ್ಕೆ ಹೋಗುವ ಅವಕಾಶಗಳು ಕಲಿತು ಬರುತ್ತವೆ. ಸಂತಾನಾಭಿವೃದ್ಧಿ ಉತ್ತಮವಾಗಿರುತ್ತದೆ. ವಿವಾಹಾದಿ ಮಂಗಳ ಕಾರ್ಯಗಳು ನಡೆಯುತ್ತವೆ. ಮನೋಧೈರ್ಯವು ಹೆಚ್ಚುತ್ತದೆ. ಬೆಲೆ ಬಾಳುವ ನಿವೇಶನ ಅಥವಾ ಹೊಲವನ್ನು ಖರೀದಿಸುತ್ತೀರಿ. ಕೋರ್ಟ್ ತೀರ್ಪುಗಳು ಈ ಕನ್ಯಾ ರಾಶಿಯವನ್ನ ಅನುಕೂಲಕರವಾಗಿರುತ್ತವೆ. ಕಳ್ಳಸ್ವಾಮಿಗಳಿಂದ ನಷ್ಟ ಹೋಗುತ್ತೀರಿ. ಸಾಲಗಳನ್ನು ತೀರಿಸುತ್ತೀರಿ. ನೀವು ಖರೀದಿಸಿದ ಸ್ಥಿರ ಆಸ್ತಿ ಬೆಲೆ ಹೆಚ್ಚುತ್ತದೆ. ಕ್ರಮಶಿಕ್ಷಣೆಯಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಿರಿ. ಕುಟುಂಬ ಸಂಬಂಧಗಳು ಉತ್ತಮವಾಗಿರುತ್ತವೆ. ಸಂಘದಲ್ಲಿ ಕೀರ್ತಿ ಪ್ರತಿಷ್ಠೆ ಹೆಚ್ಚುತ್ತದೆ. ನೂತನ ವಾಹನವನ್ನು ಕೊಳ್ಳುತ್ತೀರಿ. ಬೆಲೆ ಬಾಳುವ ವಸ್ತುಗಳನ್ನು, ಆಭರಣಗಳನ್ನು ಖರೀದಿಸುವಿರಿ. ಆರೋಗ್ಯ ವಿಷಯದಲ್ಲಿ ಜಾಗ್ರತೆಯಿಂದ ಇರಬೇಕು. ಈಗ ಗೋಚಾರ ಫಲಗಳಲ್ಲಿ 7ನೇ ರಾಶಿಯಾದ ತುಲಾ ರಾಶಿಯವರ ಗೋಚಾರ ಫಲಗಳು. ತುಲಾ ರಾಶಿಯಲ್ಲಿ ಬರುವ ನಕ್ಷತ್ರಗಳು ನಾಮಾಕ್ಷರಗಳು. ಚಿತ್ತಾ ನಕ್ಷತ್ರದಲ್ಲಿ 2 ಚರಣಗಳು ರಾ ರಿ. ಸ್ವಾತಿ ನಕ್ಷತ್ರದಲ್ಲಿ 4 ಚರಣಗಳು ರು ರೇ ರೋ ತ. ವಿಶಾಖ ನಕ್ಷತ್ರದಲ್ಲಿ 3 ಚರಣಗಳು ತಿ ತು te. ಈ ತುಲಾರಾಶಿಯವರಿಗೆ 2026ರಲ್ಲಿ ರಾಜ್ಯ ಪೂಜಿತ 6, ಅವಮಾನ 3, ಆದಾಯ 5, ವ್ಯಯ 14. ತುಲಾರಾಶಿಯವರಿಗೆ ಭಾಗ್ಯ ದಶಮ ಭಾವದಲ್ಲಿ ಗುರು ಸಂಚಾರ, ಪಂಚಮ ಚತುರ್ಥದಲ್ಲಿ ರಾಹು ಸಂಚಾರ, ಷಷ್ಠಮದಲ್ಲಿ ಶನಿ ಸಂಚಾರ, ಲಾಭದಲ್ಲಿ ದಶಮದಲ್ಲಿ ಕೇತು ಸಂಚಾರ ಪ್ರಧಾನ ಫಲಗಳು ನೀಡುತ್ತವೆ. ತುಲಾರಾಶಿಯವರಿಗೆ ಷಷ್ಠಮದಲ್ಲಿ ಸಂಚಾರ ಮಾಡುವುದರಿಂದ ಆದಾಯವು ಹೆಚ್ಚುವುದು. ಬಂಧುಗಳೊಂದಿಗೆ ಉತ್ತಮ ಸಂಬಂಧವು ಏರ್ಪಡುತ್ತದೆ. ಸುಖ ಸೌಖ್ಯ, ನೂತನ ಗೃಹ ನಿರ್ಮಾಣ, ಯತ್ನ ಕಾರ್ಯ ಲಾಭ, ಸುಖ ಸಂತೋಷ ನೀಡುವುದು. ಗುರು 9ನೇ ಮನೆ ಸಂಚಾರ ಮಾಡೋದ್ರಿಂದ ಶಾರೀರಿಕ ಸೌಖ್ಯ, ಆರೋಗ್ಯವು, ಸನ್ಮಾನವು, ಪುತ್ರಲಾಭ, ಕೀರ್ತಿ ಪ್ರತಿಷ್ಠೆ ಹೆಚ್ಚುವುದು. ಸಂತಾನ ಲಾಭ. ತುಲಾರಾಶಿಯವರಿಗೆ ಅವಿವಾಹಿತರಿಗೆ ವಿವಾಹ ಯೋಗ, ಸಂತಾನವಿಲ್ಲ ಸಂತಾನ ಯೋಗ ಪ್ರಾಪ್ತಿಯಾಗುತ್ತದೆ. ತೀರ್ಥಯಾಗಗಳನ್ನು ಮಾಡುವಿರಿ. ನಿರುದ್ಯೋಗಿಗಳಿಗೆ ಉದ್ಯೋಗ ಅವಕಾಶ ಇರುತ್ತದೆ. ರಾಜಕೀಯದಲ್ಲಿ ಪದವಿ ಲಭಿಸುತ್ತದೆ. ದೈವಾನುಗ್ರಹ ಚೆನ್ನಾಗಿರುತ್ತದೆ. ದೀರ್ಘಕಾಲಿಕ ಸಮಸ್ಯೆಗಳು ಪರಿಷ್ಕಾರವಾಗುತ್ತವೆ. ಕೋರ್ಟ್ ತೀರ್ಪುಗಳು ಅನುಕೂಲಕರವಾಗಿರುತ್ತವೆ. ತುಲಾರಾಶಿ ವಿದ್ಯಾರ್ಥಿಗಳು ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗುತ್ತೀರಿ. ನೂತನ ವ್ಯಾಪಾರಗಳನ್ನು ಆರಂಭಿಸುತ್ತೀರಿ. ಮನೆಯಲ್ಲಿ ಮಂಗಳ ಕಾರ್ಯಗಳನ್ನು ಮಾಡುವಿರಿ. ಸಂಘದಲ್ಲಿ ಉನ್ನತ ಸ್ಥಾನದಲ್ಲಿದ್ದ ವ್ಯಕ್ತಿಗಳ ಸಹಾಯ ಸಹಕಾರಗಳು ಈ ತುಲಾರಾಶಿಯವರಿಗೆ ಲಭಿಸುತ್ತವೆ. ಈಗ ಗೋಚಾರದಲ್ಲಿ 8ನೇ ರಾಶಿ ಆದ ವೃಶ್ಚಿಕ ರಾಶಿಯವರ ಗೋಚಾರ ಫಲಗಳು. 2026 ವೃಶ್ಚಿಕ ರಾಶಿ ಗೋಚಾರ ಫಲಗಳು. ವಿಶಾಖ ಚರಣ 4ನೇ ಚರಣ ಅಂದ್ರೆ ತೋ. ಅನುರಾಧ 4 ಚರಣಗಳು ನಾ ನೀ ನು ನೆ. ಜ್ಯೇಷ್ಠ ನಕ್ಷತ್ರದಲ್ಲಿ 4 ಚರಣಗಳು ನೋ ಯಾ ಈ ಯು. ಇನ್ನ ಈ ವೃಶ್ಚಿಕ ರಾಶಿಯವರಿಗೆ 2026 ರಾಜ್ಯ ಪೂಜಿತ 2, ಅವಮಾನ 6, ಆದಾಯ 11, ವ್ಯಯ 5. ವೃಶ್ಚಿಕ ರಾಶಿಯವರಿಗೆ ಅಷ್ಟಮ ಭಾಗ್ಯದಲ್ಲಿ ಗುರು ಸಂಚಾರ, ಚತುರ್ಥ ತೃತೀಯದಲ್ಲಿ ರಾಹು ಸಂಚಾರ, ಪಂಚಮದಲ್ಲಿ ಶನಿ ಸಂಚಾರ, ದಶಮ ಭಾಗ್ಯದಲ್ಲಿ ಕೇತು ಸಂಚಾರ ಪ್ರಧಾನ ಫಲಗಳು ನೀಡುತ್ತವೆ. ಸ್ನೇಹಿತರು ಮತ್ತು ಸಹಕಾರಗಳು ಲಭಿಸುತ್ತವೆ. ಗೃಹ ನಿರ್ಮಾಣ ಕಾರ್ಯವು ನಿಧಾನವಾಗಿ ನಡೆಯುತ್ತದೆ. ಧನ ನಷ್ಟವಾಗುವ ಅವಕಾಶವಿದೆ. ಜಾಗ್ರತೆಯಿಂದ ಇರಬೇಕು. ಸ್ನೇಹಿತರೊಂದಿಗೆ ಕಲಿತು ವಿನೋದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಾನಸಿಕ ಸಂತೋಷವನ್ನು ಹೊಂದುತ್ತೀರಿ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತೀರಿ. ಜೂನ್ 1 ನಂತರ ಗುರು ಭಾಗ್ಯದಲ್ಲಿ ಸಂಚಾರ ಮಾಡುವುದರಿಂದ ಸುಖ ಸಂತೋಷ, ಸರ್ವ ಕಾರ್ಯ ಜಯ, ಸಂತಾನ ಲಾಭ, ಸನ್ಮಾನ, ಯತ್ನ ಕಾರ್ಯ ಸಿದ್ಧಿ, ಉದ್ಯೋಗದಲ್ಲಿ ವಿಜಯ, ವಿಶೇಷ ಫಲಗಳು, ಧನಲಾಭವಿರುತ್ತದೆ. ಈ ವೃಶ್ಚಿಕ ರಾಶಿಯವರಿಗೆ ಅವಿವಾಹಿತರಿಗೆ ವಿವಾಹ ಯೋಗ, ಸಂತಾನ ಯೋಗ, ನೂತನ ಗೃಹ ಯೋಗ, ವಾಹನ ಯೋಗವಿರುತ್ತದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುತ್ತವೆ. ನೂತನ ವಸ್ತ್ರ ಆಭರಣಗಳನ್ನು ಖರೀದಿಸುತ್ತೀರಿ. ಉದ್ಯೋಗಸ್ಥರಿಗೆ ಮಾನಸಿಕ ಒತ್ತಡ ಹೆಚ್ಚುತ್ತದೆ. ಸಂವತ್ಸರ ದ್ವಿತೀಯದಲ್ಲಿ ಆರ್ಥಿಕ ಅಭಿವೃದ್ಧಿ, ನೂತನ ವ್ಯಾಪಾರಗಳು, ಹೊಸ ಯೋಜನೆಗಳು ಆರಂಭವಾಗುತ್ತವೆ. ಇದರಿಂದ ಮಾನಸಿಕ ಸಂತೋಷ ಉಂಟಾಗುತ್ತದೆ. ವ್ಯವಸಾಯ ಮಾಡುವವರಿಗೆ ಒಳ್ಳೆಯ ಲಾಭಗಳು, ಸಹೋದರ ಸಹೋದರಿಗೆ ಒಳ್ಳೆ ಬಾಂಧವ್ಯ, ಎಲ್ಲ ಸಮಸ್ಯೆಗಳು ಪರಿಷ್ಕಾರವಾಗುತ್ತವೆ. ಈಗ ಗೋಚಾರದಲ್ಲಿ 9ನೇ ರಾಶಿ ಧನುಸ್ಸು ರಾಶಿ. 2026 ಗೋಚಾರ ಫಲಗಳಲ್ಲಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯಲ್ಲಿ ಬರುವ ನಕ್ಷತ್ರಗಳು ಅಂದ್ರೆ ಮೂಲ ನಕ್ಷತ್ರಗಳು ಮತ್ತು ನಾಮಾಕ್ಷರಗಳು. ಮೂಲ ನಕ್ಷತ್ರದಲ್ಲಿ ಬರುವ 4 ಚರಣಗಳು ಎ ಯೋ ಬ ಬಿ. ಪೂರ್ವಾಷಾಢ 4 ಚರಣಗಳು ಭೂ ದ ಪ ಡ.
ಉತ್ತರಾಷಾಢ ನಕ್ಷತ್ರದಲ್ಲಿ 1ನೇ ಪಾದ ಬೆ. ಇನ್ನ ಈ ಧನುಸು ರಾಶಿಯವರ ರಾಜ್ಯ ಪೂಜಿತೆ 1, ಅವಮಾನ 2, ಆದಾಯ 14, ವ್ಯಯ 11. ಧನುಸ್ಸು ರಾಶಿಯವರಿಗೆ ದ್ವಿತೀಯ ತೃತೀಯದಲ್ಲಿ ರಾಹು ಸಂಚಾರ, ಚತುರ್ಥದಲ್ಲಿ ಶನಿ ಸಂಚಾರ, ಸಪ್ತಮ ಅಷ್ಟಮದಲ್ಲಿ ಗುರು ಸಂಚಾರ, ಭಾಗ್ಯ ಅಷ್ಟಮದಲ್ಲಿ ಕೇತು ಸಂಚಾರ ಈ ಧನುಸು ರಾಶಿಯವರಿಗೆ ಪ್ರಧಾನ ಫಲಗಳು ನೀಡುತ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಒಳ್ಳೆಯ ಫಲಗಳು ಸಿಗುತ್ತವೆ. ಉದ್ಯೋಗದಲ್ಲಿ ಒತ್ತಡದಿಂದ ಅಶಾಂತಿ, ಸ್ವಂತ ಮನೆ ಕನಸು ನೆನಸಾಗುತ್ತದೆ. ಸ್ಥಿರ ಆಸ್ತಿಯನ್ನು ಖರೀದಿಸುತ್ತೀರಿ. ಆರ್ಥಿಕ ಸಮಸ್ಯೆಗಳು ಬರದಂತೆ ಜಾಗ್ರತೆ ತೆಗೆದುಕೊಳ್ಳಬೇಕು. ವಿಹಾರ ಯಾತ್ರೆಗಳನ್ನು ಮಾಡುವಿರಿ. ವಿದೇಶಕ್ಕೆ ಮಾಡುವ ಪ್ರಯತ್ನಗಳು ದ್ವಿತೀಯ ಪ್ರಯತ್ನದಲ್ಲಿ ಅನುಕೂಲಕರವಾಗಿರುತ್ತವೆ. ಆರೋಗ್ಯ ವಿಷಯದಲ್ಲಿ ಜಾಗ್ರತೆಯಿಂದ ಇರಬೇಕು. ಕುಟುಂಬ ಪ್ರತಿಷ್ಠೆ ಹೆಚ್ಚಿಸುವಿರಿ. ವಿದೇಶದಲ್ಲಿ ಉದ್ಯೋಗ ಮಾಡುವವರಿಗೆ ಪ್ರತಿಕೂಲ ವಾತಾವರಣ. ನಿಮಗೆ ಬರಬೇಕಾದ ಹಣ ನಿಮ್ಮ ಕೈ ಸೇರುತ್ತದೆ. ಇದು ಮಾನಸಿಕ ಸಂತೋಷಕ್ಕೆ ಕಾರಣವಾಗುತ್ತದೆ. ನೂತನವಾದ ವಾಹನಗಳನ್ನು ಖರೀದಿಸುತ್ತೀರಿ. ಸನ್ಮಾನ ಸತ್ಕಾರ್ಯಗಳು ನಿಮ್ಮಿಂದ ನಡೆಯುತ್ತವೆ. ಜೂನ್ವರೆಗೂ ಗುರು ಸಪ್ತಮದಲ್ಲಿ ಸಂಚಾರ ಮಾಡುವುದರಿಂದ ಶರೀರ ಸೌಖ್ಯ ಇರುವುದು. ಪುತ್ರ ಲಾಭ, ಯತ್ನ ಕಾರ್ಯ ಸಿದ್ಧಿ, ಸಂತೋಷ ಕೂಟಗಳಲ್ಲಿ ಭಾಗವಹಿಸುವಿರಿ. ಮನೆಯಲ್ಲಿ ವಿವಾಹಾದಿ ಮಂಗಳ ಕಾರ್ಯಗಳು ನಡೆಯುತ್ತವೆ. ಧನಾದಾಯ ಹೆಚ್ಚುತ್ತದೆ. ಜನಾಕರ್ಷಣೆ ಹೆಚ್ಚುತ್ತದೆ. ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿರಿ. ಬೆಲೆ ಬಾಳುವ ವಸ್ತುಗಳನ್ನು ಆಭರಣಗಳನ್ನು ಖರೀದಿಸುವಿರಿ. ಈಗ 10ನೇ ರಾಶಿ ಗೋಚಾರ ಫಲಗಳಲ್ಲಿ 10ನೇ ರಾಶಿ ಮಕರ ರಾಶಿಯವರ ಗೋಚಾರ ಫಲಗಳು. ಮಕರ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಮತ್ತು ನಾಮಾಕ್ಷರಗಳು. ಉತ್ತರಾಷಾಢ ನಕ್ಷತ್ರದಲ್ಲಿ 3 ಚರಣಗಳು, ಬೆ, ಬೋ, ಜಾ, ಜಿ. ಶ್ರವಣ ನಕ್ಷತ್ರದಲ್ಲಿ 4 ಚರಣಗಳು, ಜು, ಖ, ಜ, ತ. ಅದೇ ವಿಧವಾಗಿ ಧನಿಷ್ಠ ನಕ್ಷತ್ರದಲ್ಲಿ 2 ಚರಣಗಳು, ಗ, ಗಿ. ಇನ್ನ ಈ ಮಕರ ರಾಶಿಯವರಿಗೆ ರಾಜ್ಯ ಪೂಜೆ 2026 ರಾಜ್ಯ ಪೂಜಿತೆ 1, ಅವಮಾನ 2, ಆದಾಯ 2, ವ್ಯಯ 8. ಮಕರ ರಾಶಿಯವರಿಗೆ ಲಗ್ನ ದ್ವಿತೀಯದಲ್ಲಿ ರಾಹು, ತೃತೀಯದಲ್ಲಿ ಶನಿ ಸಂಚಾರ, ಷಷ್ಠಮ ಸಪ್ತಮದಲ್ಲಿ ಗುರು, ಅಷ್ಟಮ ಸಪ್ತಮದಲ್ಲಿ ಕೇತು ಪ್ರಧಾನ ಫಲಗಳು ನೀಡುತ್ತವೆ. ಶುಭ ಕಾರ್ಯಗಳು, ವಿವಾಹ, ಗೃಹ ಪ್ರವೇಶ ಅದ್ದೂರಿಯಿಂದ ನಿರ್ವಹಿಸುತ್ತೀರಿ. ಶನಿ 6ನೇ ಮನೆ ಸಂಚಾರ ಮಾಡುವುದರಿಂದ ಸೌಖ್ಯ, ಧೈರ್ಯ, ಉತ್ಸಾಹ ಬೆಳೆಯುತ್ತದೆ. ಯತ್ನ ಕಾರ್ಯ ಸಿದ್ಧಿಯಾಗುತ್ತದೆ. ಶರೀರ ಸುಖ, ಆತ್ಮವಿಶ್ವಾಸ ಬೆಳೆಯುತ್ತದೆ. ಗುರು ನವಮದಲ್ಲಿ ಸಂಚಾರ ಮಾಡುವುದರಿಂದ ಮಕರ ರಾಶಿಯವರು ಗುರು ನವಮ ದಾನ ಧಾನ್ಯ ಲಾಭ, ಸರ್ವಶುಭ, ಸಾಲಗಳನ್ನು ತೀರಿಸುತ್ತೀರಿ. ನೂತನ ವಸ್ತ್ರಗಳನ್ನು ಹಾಗೂ ಆಭರಣಗಳನ್ನು ಖರೀದಿಸುತ್ತೀರಿ. ಮಾನಸಿಕ ಸಂತೋಷದಿಂದಿರುತ್ತೀರಿ. ವ್ಯಾಪಾರ ಅಭಿವೃದ್ಧಿಗಾಗಿ ಹೊಸ ನಿವೇಶನ ಅಥವಾ ಸ್ಥಳವನ್ನು ಕೊಳ್ಳುತ್ತೀರಿ. ಮಕರ ರಾಶಿ ಸಾಫ್ಟ್ವೇರ್ ಹಾಗೂ ಬ್ಯಾಂಕ್ ಉದ್ಯೋಗಗಳಿಗೆ ಒಳ್ಳೆಯ ಫಲಗಳು. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ವಿಜಯ ಗಳಿಸುವಿರಿ. ಸಂಘದಲ್ಲಿ ಗೌರವ ಪ್ರತಿಷ್ಠೆ ಹೆಚ್ಚುತ್ತದೆ. ಉದ್ಯೋಗದಲ್ಲಿ ಒಳ್ಳೆಯ ಬದಲಾವಣೆಗಳು. ಸಂವತ್ಸರ ದ್ವಿತೀಯದಲ್ಲಿ ವಿವಾಹ ಪ್ರಯತ್ನಗಳು ಫಲಿಸುತ್ತವೆ. ಮನೆಯಲ್ಲಿ ಶುಭ ಕಾರ್ಯಗಳು ಮಾಡುವಿರಿ. ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಗಳೊಂದಿಗೆ ಸಂಬಂಧಗಳು ಬೆಳೆಯುತ್ತವೆ. ದೈವಾನುಗ್ರಹವು ಚೆನ್ನಾಗಿರುತ್ತದೆ. ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವಿರಿ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಆಗುತ್ತವೆ. ವ್ಯವಸಾಯಸ್ಥರಿಗೆ ಒಳ್ಳೆಯ ಲಾಭಗಳು ಇರುತ್ತವೆ. ವಸ್ತ್ರ ವ್ಯಾಪಾರಸ್ಥರಿಗೆ, ಎಲೆಕ್ಟ್ರಾನಿಕ್ ವಸ್ತು ವ್ಯಾಪಾರಸ್ಥರಿಗೆ, ಫ್ಯಾನ್ಸಿ ಸ್ಟೋರ್ ವ್ಯಾಪಾರಸ್ಥರಿಗೆ ಒಳ್ಳೆಯ ಆದಾಯವಿರುತ್ತದೆ. ಈಗ 2026 ಗೋಚಾರ ಫಲಗಳಲ್ಲಿ 11ನೇ ರಾಶಿ ಕುಂಭರಾಶಿಯವರ ಗೋಚಾರ ಫಲಗಳು. ಕುಂಭರಾಶಿಯಲ್ಲಿ ಬರುವ ನಕ್ಷತ್ರಗಳು ಧನಿಷ್ಠ ನಕ್ಷತ್ರದಲ್ಲಿ 2 ಚರಣಗಳು, ಗ, ಗಿ. ಶತಭಿಷ ನಕ್ಷತ್ರದಲ್ಲಿ 4 ಚರಣಗಳು, ಗೋ, ಸಾ, ಸಿ, ಸು. ಪೂರ್ವಭದ್ರ ನಕ್ಷತ್ರದಲ್ಲಿ 3 ಚರಣಗಳು, ಸೆ, ಸೋ, ದ. ಇನ್ನ ಕುಂಭರಾಶಿಯವರಿಗೆ 2026 ಕುಂಭ ರಾಜ್ಯ ಪೂಜಿತ 4, ಅವಮಾನ 2, ಆದಾಯ 2, ವ್ಯಯ 8. ಲಗ್ನ ವ್ಯಯದಲ್ಲಿ ಸಂಚರಿಸುವ ರಾಹು, ದ್ವಿತೀಯದಲ್ಲಿ ಸಂಚರಿಸುವ ಶನಿ, ಪಂಚಮ ಷಷ್ಠದಲ್ಲಿ ಸಂಚರಿಸುವ ಗುರು, ಸಪ್ತಮ ಅಷ್ಟಮ ಸಂಚರಿಸುವ ಕೇತು ಈ ಸಂವತ್ಸರ ಪ್ರಧಾನ ಫಲಗಳು ನೀಡುತ್ತವೆ. ಕಾರ್ಯಗಳಲ್ಲಿ ನೂತನ ಉತ್ಸಾಹವು ಹೊಂದಿರುತ್ತೀರಿ. ಸಂವತ್ಸರ ದ್ವಿತೀಯಾರ್ಧದಲ್ಲಿ ಒಳ್ಳೆ ಅಭಿವೃದ್ಧಿ ಇರುತ್ತದೆ. ರಾಜಕೀಯದಲ್ಲಿ ಒಳ್ಳೆ ಉನ್ನತಿ, ಸಂಬಂಧ ಬಾಂಧವ್ಯಗಳು ವೃದ್ಧಿಯಾಗುತ್ತವೆ. ವ್ಯಾಪಾರದಲ್ಲಿ ಒಳ್ಳೆ ಅಭಿವೃದ್ಧಿ, ವ್ಯಾಪಾರ ವಿಸ್ತರಣೆಗಾಗಿ ಪ್ರಯತ್ನಗಳು ಫಲಿಸುತ್ತವೆ. ಬೆಲೆ ಬಾಳುವ ಪರಿಕರಗಳು, ವಸ್ತುಗಳನ್ನು ಖರೀದಿಸುವಿರಿ. ನೂತನ ವಾಹನವನ್ನು ಖರೀದಿಸುವಿರಿ. ಜೀವನ ಆಶಯವು ನೆರವೇರುತ್ತದೆ. ಸಂಘದಲ್ಲಿ ಗೌರವ ಮರ್ಯಾದೆ ಹೆಚ್ಚುತ್ತದೆ. ವಿವಾಹ ಪ್ರಯತ್ನಗಳಿಗೆ ಅನುಕೂಲ ಫಲಗಳು ಸಿಗುತ್ತವೆ. ಸ್ನೇಹಿತರೊಂದಿಗೆ ಸಹಾಯ ಸಹಕಾರಗಳು ಲಭಿಸುತ್ತವೆ. ಉದ್ಯೋಗದಲ್ಲಿ ಪ್ರಮೋಷನ್ ಲಭಿಸುತ್ತದೆ. ಜೂನ್ ನಂತರ ಗುರುವು ಷಷ್ಠಮದಲ್ಲಿ ಸಂಚಾರ ಮಾಡುವುದರಿಂದ ಬಂಧು ಜನರೊಂದಿಗೆ ಕಲಹ, ಧನ, ಚಿನ್ನವನ್ನು ಕಳೆದುಕೊಳ್ಳುವ ಸಂಭವ. ಅದಕ್ಕಾಗಿ ಗುರುಶಾಂತಿಗಾಗಿ ಮನೆ ದೇವರ ಪ್ರಾರ್ಥನೆ, ದತ್ತಾತ್ರೇಯ ಕ್ಷೇತ್ರ ದರ್ಶನ ಮಾಡಬೇಕು. ಕಲಾರಂಗದಲ್ಲಿ, ಸಾಂಸ್ಕೃತಿಕ ರಂಗದಲ್ಲಿ ಒಳ್ಳೆಯ ಅವಕಾಶಗಳು ಲಭಿಸುತ್ತವೆ. ದೂರ ಪ್ರಯಾಣಗಳು ಮಾಡಬೇಕಾಗಿ ಬರುತ್ತದೆ. ವ್ಯವಸಾಯಸ್ಥರಿಗೆ ಅನುಕೂಲ ಫಲಗಳು. ಆಹಾರ ನಿಯಮಗಳನ್ನು ಪಾಲಿಸದೆ ಅನಾರೋಗ್ಯ ತಂದುಕೊಳ್ಳುತ್ತೀರಿ. ಆದ್ದರಿಂದ ಆರೋಗ್ಯ ವಿಷಯದಲ್ಲಿ ಜಾಗ್ರತೆಯಿಂದ ಇರಬೇಕು. ಗೋಚಾರ ಫಲಗಳಲ್ಲಿ ಕೊನೆಯ ರಾಶಿಯಾದ ಮೀನರಾಶಿ 2026 ಗೋಚಾರ ಫಲಗಳು. ಮೀನರಾಶಿಯಲ್ಲಿ ಬರುವ ನಕ್ಷತ್ರಗಳು ಪೂರ್ವಭಾದ್ರದಲ್ಲಿ 1ನೇ ಪಾದ ದಿ, ಉತ್ತರಾಭಾದ್ರ 4 ಚರಣಗಳು, ದು, ಶ, ಜ, ತ.
ರೇವತಿ ನಕ್ಷತ್ರದಲ್ಲಿ 4 ಪಾದಚರಣಗಳು ದೇ ದೋ ಚಾಚಿ. ಇನ್ನ ಮೀನರಾಶಿಯವರಿಗೆ ರಾಜ್ಯ ಪೂಜ್ಯತೆ 7, ಅವಮಾನ 2, ಆದಾಯ 14, ವ್ಯಯ 11. ಮೀನರಾಶಿಯವರಿಗೆ ಲಗ್ನದಲ್ಲಿ ಶನಿ ಸಂಚಾರ, ಚತುರ್ಥ ಪಂಚಮದಲ್ಲಿ ಗುರು ಸಂಚಾರ, ಷಷ್ಠಮ ಪಂಚಮದಲ್ಲಿ ಕೇತು ಸಂಚಾರ, ವ್ಯಯದಲ್ಲಿ ಲಾಭದಲ್ಲಿ ರಾಹು ಸಂಚಾರ ಫಲವನ್ನು ನೀಡುತ್ತವೆ. ಈ ಮೀನರಾಶಿಯವರಿಗೆ ವೃತ್ತಿ ವ್ಯಾಪಾರಗಳು ಅನುಕೂಲಕರವಾಗಿರ್ತವೆ. ತೀರ್ಥಯಾತ್ರೆಗಳನ್ನು ಮಾಡುತ್ತೀರಿ, ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಭಾಗವಹಿಸಿರಿ, ಇದಕ್ಕಾಗಿ ಧನವನ್ನು ಖರ್ಚು ಮಾಡುವಿರಿ. ಸ್ನೇಹಿತರಿಗೂ ಬಂಧುಗಳಿಗೆ ಸಹಾಯ ಸಹಕಾರಗಳು ಲಭಿಸುತ್ತವೆ. ಸಂವತ್ಸರ ದ್ವಿತೀಯದಲ್ಲಿ ಬರುವ ಬದಲಾವಣೆಗಳು ಒಳ್ಳೆಯ ಫಲವನ್ನು ನೀಡುತ್ತವೆ. ವ್ಯಾಪಾರದಲ್ಲಿ ಅನೇಕ ಸಮಸ್ಯೆಗಳು ಬಂದರೂ ಅದನ್ನು ದಾಟಿಕೊಂಡು ಮುಂದೆ ನಡೆಯುತ್ತೀರಿ. ಕೋರ್ಟ್ ತೀರ್ಪುಗಳು ನಿಮಗೆ ಅನುಕೂಲಕರವಾಗಿರುತ್ತವೆ. ಜೂನ್ ನಂತರ ಅನುಕೂಲ ಬದಲಾವಣೆಗಳು, ನಿಮ್ಮ ಮನೋಧೈರ್ಯವು ಹೆಚ್ಚುತ್ತದೆ. ಅಧಿಕ ಪ್ರಯಾಣಗಳು ಮಾಡುವುದರಿಂದ ಅನಾರೋಗ್ಯ ಉಂಟಾಗುವ ಸಂಭವ. ವಿವಾಹ ಪ್ರಯತ್ನಗಳು ಮತ್ತು ಪುನರ್ವಿವಾಹ ಪ್ರಯತ್ನಗಳು ಫಲಿಸುತ್ತವೆ. ಗೃಹ ಪ್ರವೇಶದಂತಹ ಕಾರ್ಯಗಳನ್ನು ಮಾಡುತ್ತೀರಿ. ಆಕಸ್ಮಿಕವಾಗಿ ಧನಲಾಭ ಉಂಟಾಗುತ್ತದೆ. ವ್ಯಕ್ತಿಗತ ಅಭಿವೃದ್ಧಿ ಚೆನ್ನಾಗಿರುತ್ತದೆ. ಹೊಸ ಸ್ನೇಹಿತರ ಪರಿಚಯಗಳು ಬಲಪಡುತ್ತವೆ. ಆಹಾರ ಸಂಬಂಧ ವ್ಯಾಪಾರಸ್ಥರಿಗೆ, ಕಿರಾಣ ವ್ಯಾಪಾರಸ್ಥರಿಗೆ ಒಳ್ಳೆಯ ಆದಾಯ. ಜೂನ್ ನಂತರ ಕೀರ್ತಿ ವೃದ್ಧಿ, ಧನಧಾನ್ಯ ವೃದ್ಧಿ, ಮನೆಯಲ್ಲಿ ಶುಭ ಕಾರ್ಯಗಳು, ನೂತನ ಪದವಿ ಯೋಗವಿರುತ್ತದೆ. ಜನ್ಮ ಶನಿ ಶಾಂತಿಗಾಗಿ ಶನಿ ಸ್ತೋತ್ರ, ನವಗ್ರಹ ಸ್ತೋತ್ರ, ಹನುಮಾನ್ ಚಾಲೀಸ್ ಪಠನೆ ಮಾಡಬೇಕು. ಬಡವರಿಗೆ ಶನಿವಾರ ದಾನವನ್ನು ಮಾಡಬೇಕು. ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.